ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತಿಂದ. ಇವತ್ತು ಫೈನಲಿ ನಮ್ಮ ಎಕರೆಯಲ್ಲೇ ನಾವು ಒಂದು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಜಮೀನಲ್ಲಿ ಇವಾಗ ಅಡಿಕೆ ಇದೆ, ತೆಂಗಿದೆ. ಅಲ್ಲಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಅಡಿಕೆ ತೆಂಗು ಬಗ್ಗೆ ಕೊಡ್ತಾಯಿದ್ದೀವಿ. ನೋಡಿ, ಇವತ್ತು 2 ಬಾಕ್ಸ್ ಇದೆ. ಸೊ 1 ಎಕರೆ ಇರೋರಿಗೆ ಹೇಳ್ತೀನಿ. ಸೊ ಇವಾಗ ಸ್ಪೆಷಲ್ ನಾವೇನು ಮಾಡ್ತಾಯಿದ್ದೀರಿ ಅಂದರೆ, ಅಡಿಕೆಗೆ 100 ಗಿಡಕ್ಕೆ 1 ಬಾಕ್ಸು, ಅಂದರೆ 500 ಲೀಟ್ರ್ ಮಾಡಿಕೊಂಡು ಇಲ್ಲ 400 ಲೀಟ್ರ್ ಮಾಡಿಕೊಂಡು 100 ಗಿಡಕ್ಕೆ ಹಾಕ್ಬಿಡೋದು. ಸೊ 100 ಗಿಡಕ್ಕೆ ವರ್ಷಕ್ಕೆ 2 ಸತಿ ಹಾಕೋದು. ಏನು ಸರ್? ಸೊ ಆ ಥರ ಇವಾಗ ನಾವು ಒಂದು ಹೊಸ ಇದನ್ನು ಮಾಡ್ತಾಯಿದ್ದೀವಿ. ಸೊ 1 ಎಕರೆಗೆ 1 ಬಾಕ್ಸ್ಗೆ ಹೇಳ್ತಾಯಿದ್ದೀನಿ ನಾನು, ಅಂದರೆ 100 ಗಿಡಕ್ಕೆ ಆಗುತ್ತೆ ಅದು. 1 ಬಾಕ್ಸನ್ನು ನೀವು ಇವಾಗ 1 ಡ್ರಮ್ ತೊಗೊಳ್ಳಿ, 200 ಲೀಟ್ರದ್ದು 1 ಡ್ರಮ್ಮು. ಸೊ ನಮ್ಮ ಬಾಕ್ಸ್ ನೀವು ತರಿಸ್ಕೊಂಡಾಗ ಈ ಥರ ಬರುತ್ತೆ ಬಾಕ್ಸು. ಸೊ 15 ಬಾಟ್ಲ್ ಇರುತ್ತೆ, 1ರಿಂದ 15, ಎಲ್ಲ 15 ಬೇರೆ ಬೇರೆ ಜೀವಾಣುಗಳು. ಎಲ್ಲದನ್ನು ಒಟ್ಟಿಗೆ ಯೂಸ್ ಮಾಡಬೇಕು, ಒಂದೇ ಸತಿ ಯೂಸ್ ಮಾಡಬೇಕು. ಅರ್ಧ ಯೂಸ್ ಮಾಡೋಂಗಿಲ್ಲ. ಇದು 5 1 ಡ್ರಮ್ಗೆ, ಇದು 5 1 ಡ್ರಮ್ಗೆ ಆ ಥರ ಹಾಕೋ ಆಗಿಲ್ಲ. ಎಲ್ಲ 15 ಬಾಟ್ಲೂ ಒಂದು 100 ml ಬಾಟ್ಲ್ ಇದು. ಸೊ ಆ ಥರ ಲೆಕ್ಕ ಹಾಕಿದ್ರೆ ಇದು 1.5 ಲೀಟ್ರ್ ಆಯಿತು. 1.5 ಲೀಟ್ರನ್ನು ಎಲ್ಲದನ್ನು ಈ ಬದುಕು ಹಾಕಬೇಕು. ಸೊ ಇದನ್ನೆಲ್ಲ ತೆಗೆದಿಟ್ಕೊಳ್ಳಿ. ಸೊ 2 ಡ್ರಮ್ಮಿಗೆ ನಾವು ಮಾಡ್ತಾಯಿದ್ದೀರಿ, ಇಲ್ಲಿ ತೆಗೆದಿಟ್ಕೊಂಡಿದ್ದೀರಿ ಆಲ್ರೆಡಿ. ಸೊ ನೋಡ್ತಾ ಇದ್ದೀರಾ, 100% ಜೀವಾಣುಗಳು, ಎಲ್ಲ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಿ ನಾವು. ಈ 15 ಬಾಟ್ಲಲ್ಲಿ 100% ನೋಡಿ, 100% ಸಾವಯವ, 100% ಗ್ಯಾರಂಟಿ, 100% ಕೆಮಿಕಲ್ ಇಲ್ಲ. ಹಾಗಾಗಿ ಕುಡಿದು ತೋರಿಸ್ತಾ ಇದ್ದೀನಿ, ಗ್ಯಾರಂಟಿ. ಸೊ 200 ಲೀಟ್ರ್ ಡ್ರಮ್ ತಗೊಳ್ಳಿ. ಡ್ರಮ್ಮು ಯಾವಾಗಿದ್ಲು ಕೆಮಿಕಲ್ ಇರುತ್ತೆ. ಸೊ ಹಾಗಾಗಿ ಡ್ರಮ್ನ ತೊಳ್ಕೊಬೇಕು. ಸೆಕೆಂಡ್ ಹ್ಯಾಂಡ್ ಡ್ರಮ್ ನಾವೇನು ತೊಗೊತೀರಿ, ಆಯಿಲ್ ಡ್ರಮ್ಮು, ಕೆಮಿಕಲ್ ಡ್ರಮ್ ಇರುತ್ತೆ, ಅದನ್ನು ಚೆನ್ನಾಗೆ ಕ್ಲೀನ್ ಮಾಡಿಕೊಂಡು 1-2 ಸತಿ ಕ್ಲೀನ್ ಮಾಡಿ ಬಿಸಿಲಲ್ಲಿಟ್ಟು ಒಣಗಿಸಿ ರೆಡಿ ಮಾಡ್ಕೊಳ್ಳಿ. ಏನಂದರೆ ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿರೋದು ಜೀವಾಣುಗಳು, ಇದಕ್ಕೆಲ್ಲ ಜೀವ ಇರೋಂಥದ್ದು. ಸೊ ಇದು ಕೆಮಿಕಲ್ ಬಿದ್ದರೆ ಸತ್ತೋಗುತ್ತೆ. ಸೊ ಹಾಗಾಗಿ ಡ್ರಮ್ನ ಎಲ್ಲ ತೊಳ್ಕೊಂಡು ಈ ಡ್ರಮ್ಮಲ್ಲಿ ನೀರು ತುಂಬಿಸ್ಕೊಳ್ಳಿ. ನೀರು ಬೋರದೇ ಇರಬೇಕು. ಒಂದು 5 ಇಂಚು ಖಾಲಿ ಬಿಡಿ, ಯಾಕಂದರೆ ಇದು ಫರ್ಮೆಂಟೇಷನ್ ಆದಾಗ ನೊರೆ ಬಂದು ಉಕ್ಕಿ ಆಗುತ್ತೆ. ಪ್ಲಸ್ ಸ್ವಲ್ಪ ಗಾಳಿ ಬಿಡಬೇಕಾಗುತ್ತೆ, ನಮಗೆ ಏರ್ ಬೇಕು, ಅದಕ್ಕೆ ಆಕ್ಸಿಜನ್ ಬೇಕು ಫರ್ಮೆಂಟ್ ಆಗೋಕ್ಕೆ. ಹಾಗಾಗಿ ನೀರು ಬೋರ್ ನೀರು ತಗೊಳ್ಳಿ, ಫ್ರೆಶ್ ವಾಟರ್ ಇರಬೇಕು. ಅರ್ಥ ಮಾಡ್ಕೊಳ್ಳಿ. ಏನೇ ನಾವು ಉಪಯೋಗಿಸ್ತಾ ಇರೋದು ಇವಾಗ ಕೆಮಿಕಲ್ ಇದ್ದರೆ ಜೀವಾಣುಗಳು ಸತ್ತೋಗುತ್ತೆ. ಹಾಗಾಗಿ ನೀರು ಇರ್ಬೋದು, ಬೆಲ್ಲ ಇರ್ಬೋದು, ಕಡಲೆ ಹಿಟ್ಟು ಇರ್ಬೋದು, ಪ್ಲಸ್ ನಾವು ಮಾಡೋ ಅಂಥ ಎಲ್ಲ ಪದ್ಧತಿಲಿ ನಮ್ಗೆ 100% ನ್ಯಾಚುರಲ್ ಆಗಿರಬೇಕು. ಬನ್ನಿ, ಇವಾಗ ಈ 15 ಬಾಟ್ಲೂ ಎಲ್ಲನೂ ಒಳಗಡೆ ಹಾಕೋಣ. ಇದ್ರೊಳಗಡೆ ಹಾಕೋಣ. ಹಂಗೆ ಎತ್ತಿ ಹಾಕ್ತಾಯಿರಿ ಸರ್ ನೀವು. ಸೊ ಎಲ್ಲ 15 ಬಾಟ್ಲೂ ನಾವು ಒಳಗಡೆ ಹಾಕಿದ್ದೀವಿ. ವಾಪಸ್ ಡಬ್ಬಲ್ಲಿ ಹಾಕಿ. ಸೊ ಎಲ್ಲ 15 ಖಾಲಿ ಮಾಡಾದ್ಮೇಲೆ ಪ್ಲಾಸ್ಟಿಕ್ನ ಅಲ್ಲಿ ಬಿಸಾಕಬೇಡಿ, ಎಲ್ಲ ಒಂದು ಕಡೆ ಹಾಕಿ. ದಯವಿಟ್ಟು ಪ್ಲಾಸ್ಟಿಕ್ಕು, ಕವರು, ಬಾಟ್ಲು ಏನೇ ಇದ್ರೂ ಜಮೀನಲ್ಲಿ ಹಾಕಿದ್ರೆ 1000 ವರ್ಷ ಅಲ್ಲೇ ಇರುತ್ತೆ ಪ್ಲಾಸ್ಟಿಕ್ಕು. ಸೊ ಇದು ಬಾಟ್ಲು ಕ್ಯಾಪ್ ತೆಗಿಯೋವಾಗ ಹುಷಾರು. ಇದು ಒಳಗಡೆ ಇರೋದು ರಪ್ ಅಂತ ಎಗರುತ್ತೆ, ಬುಲೆಟ್ ಹೋದಂಗೆ ಹೋಗುತ್ತೆ. ಯಾಕಂದರೆ ಇದು ಒಳಗಡೆ ಸಖತ್ತು ಏರ್ ಪ್ರೆಷರ್ ಕ್ರಿಯೇಟ್ ಆಗಿ ತುಂಬ ಸ್ಟ್ರಾಂಗ್ ಪ್ರೆಷರ್ ಇರುತ್ತೆ. ಸೊ ಇದು ಓಪನ್ ಮಾಡಿದಾಗ ಪಟ್ಟಂತ ಕಣ್ಣಿಗೆ ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಓಪನ್ ಮಾಡುವಾಗ ಹುಷಾರು. ಸೊ ಇದರಲ್ಲಿ ಎಲ್ಲ ಜೀವಾಣುಗಳು ಹಾಕಿದ್ದೀವಿ. ಇದಕ್ಕೆ ನಾವು 2 kg ಬೆಲ್ಲ, 2 kg ಕಡಲೆ ಹಿಟ್ಟು, 200 ಲೀಟ್ರ್ ಡ್ರಮ್ಮಿಗೆ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಸೊ ಕಡಲೆ ಹಿಟ್ಟು, ಬೆಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ಲು, ಕಲರ್ ಬೆಲ್ಲ ಎಲ್ಲ ಇರುತ್ತೆ. ಆದಷ್ಟು ಸಾವಯವ ಬೆಲ್ಲ ನೋಡಿ. ಸೊ ಇಲ್ಲಿ ನಮ್ಮ ಹತ್ರ ಇವಾಗ ಸಿಕ್ಕಿದ್ದು ಈ ಬೆಲ್ಲ. ಸೊ ಈ ಬೆಲ್ಲ ಹಾಕ್ತಾಯಿದ್ದೀವಿ. ಕುಟ್ಟು ಹಾಕ್ಬೋದು, ಇಲ್ಲ ಹಂಗೇನೂ ಹಾಕ್ಬೋದು, ಎಲ್ಲ ಇಲ್ಲಿಗೆ ಕರಗುತ್ತೆ. ಸೊ 2 kg ಕಡಲೆ ಹಿಟ್ಟು, 2 kg ಬೆಲ್ಲ. ಸೊ ಬೆಲ್ಲ ಹಾಕಿದ್ದೀವಿ. ಇವಾಗ ಕಡಲೆ ಹಿಟ್ಟು ಓಪನ್ ಮಾಡ್ತಾಯಿದ್ದೀರಿ. ಸೊ ಕಡಲೆ ಹಿಟ್ಟೆ ಹಾಕ್ಬೇಕಾ ಇಲ್ಲ ಯಾವ್ದಾದ್ರು ಹಾಕ್ಬೋದಾ ಅಂತ ಕೆಲವೊಬ್ರು ಕೇಳ್ತೀರಾ. ಎಸ್, ಹಾಕ್ಬೋದು. ಮುಂಚೆ ನಾವು ಬರೀ ಕಡಲೆ ಹಿಟ್ಟು ಹಾಕ್ತಾಯಿದ್ರಿ. ಇವಾಗ ಕಡಲೆ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಎಲ್ಲ ಥರ ಹಿಟ್ಟುಗಳನ್ನು ಹಾಕ್ಬೋದು. ಸೊ ಇದನ್ನು ನಾವು ಬಟ್ಟೆಲಿ ಕಟ್ಟಿರೋ ಅಂಥದ್ದು ತೋರಿಸ್ತಾ ಇದ್ದೀರಿ ಎಷ್ಟೊಂದು ವೀಡಿಯೋಲಿ. ಸೊ ಬಟ್ಟೆಲಿ ಏನಕ್ಕೆ ಕಟ್ಟಬೇಕು ಅಂದರೆ, ಇದನ್ನು ಒಂದು ಬಟ್ಟೆಲಿ ಕಟ್ಟಿ ಇಡೋದು ಯಾವಾಗ ಅಂದರೆ, ನೀವು ಡ್ರಿಪ್ಪಲ್ಲಿ ವೆಂಚುರಿಲಿ ಯಾವಾಗ ಬಿಡ್ತಾಯಿದ್ದೀರಾ, ಡ್ರಿಪ್ಪೆಲ್ಲ ಬ್ಲಾಕ್ ಆಗುತ್ತೆ ಅಂತ ನಾವು ಬಟ್ಟೆಲಿ ಕಟ್ಟಿರ್ತೀರಿ. ಸೊ ಇವಾಗ ನಾವು ಡೈರೆಕ್ಟಾಗಿ ಗಿಡಕ್ಕೆ ಹಾಕ್ತಾ ಇರೋದ್ರಿಂದ ಡ್ರಮ್ಮಿಗೆ ಡೈರೆಕ್ಟಾಗಿ ಹಾಕೊಬೋದು. ಬಟ್ಟೆಲಿ ಕಟ್ಟೋದು ಹೇಗೆ ಅಂತ ನಮ್ಗೆ ಇಲ್ಲಿ ಬರುತ್ತೆ ನೋಡಿ, ಅಲ್ಲಿ ಅದೇ ಥರ ಮಾಡ್ಕೊಳ್ಳಿ. ಸೊ ಇವಾಗ 2 kg ಕಡಲೆ ಹಿಟ್ಟು, ಆ ಕಡಲೆ ಹಿಟ್ಟನ್ನೆಲ್ಲ ಮಾಡೋಣ.
ಸೊ ಇದನ್ನೆಲ್ಲ ಕಡಲೆ ಹಿಟ್ಟನ್ನ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಸೊ ಕಡಲೆ ಹಿಟ್ಟು ಬೆಲ್ಲ ನಮ್ಮೆಲ್ಲ ಜೀವಾಣುಗಳು ಹಾಕಿದ್ದೀವಿ. ನಾನು ಏನು ಹೇಳ್ತಾ ಇದ್ದೀನಿ ಅಷ್ಟು ಮಾತ್ರ ಮಾಡಿ ತಿರ್ಗಾ ಕನ್ಫ್ಯೂಸ್ ಮಾಡಿಕೊಂಡು ತಿರ್ಗಾ ಅದು ಇದು ಏನೇನೋ ಥರ ಮಾಡಿ ತಲೆ ಕೆಡಿಸ್ಕೊಬೇಡಿ. 200 ಲೀಟ್ರ್ ಡ್ರಮ್ಗೆ ಹಾಕಬೇಕು. 200 ಲೀಟ್ರ್ ಡ್ರಮ್ಗೆ ನಾವು ರೆಡಿ ಮಾಡ್ಕೊಬೇಕು. ಸೊ ಇದನ್ನು ಕ್ಲಾಕ್ ವೈಸ್ ಅಂದರೆ ಗಡಿಯಾರ ಆಕಾರದಲ್ಲಿ ನಾವು ತಿರುಗಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಲಿ. ಅದು ಮಿಕ್ಸ್ ಮಾಡಾದಮೇಲೆ ನಾವು ಇಲ್ಲಿ ಒಂದು ಚೀಲ ಇಲ್ಲ ಬಟ್ಟೆ ಗಾಳಿ ಆಡ ಅಂತ ಒಂದು ಬಟ್ಟೆ ಇಲ್ಲ ಚೀಲನ ಕಟ್ಟಬೇಕು. ಪ್ಲಾಸ್ಟಿಕ್ನ ಏನೂ ಕಟ್ಟೋ ಹಾಗಿಲ್ಲ. ಸೊ ಇದ್ರ ಮೇಲ್ಗಡೆ ನಾವೊಂದು ಬಟ್ಟೆ ಕಟ್ಟಿ ದಾರ ಕಟ್ಬಿಡೋದು. ಉದ್ದೇಶ ಏನು ಅಂದರೆ ಬೆಲ್ಲ ಸ್ವೀಟ್ ಇರೋದ್ರಿಂದ ಹುಳಗಳು ಪಕ್ಷಿ ನೀರಿದೆ ಅಂತ ಬಂದು ಬಿದ್ದು ಸಾಯಂತ ಇರುತ್ತೆ. ಸೊ ಹಾಗಾಗಿ ನಾವು ಇದನ್ನು ಬಟ್ಟೆಯಲ್ಲಿ ಕಟ್ಟಬೇಕು. ಪ್ಲಸ್ ಗಾಳಿ ಆಡಬೇಕು. ಯಾಕಂದರೆ ಅದಕ್ಕೆ ನಾವಿಲ್ಲ 5 ಇಂಚ್ ಬಿಟ್ಕೊಂಡಿರ್ತೀವಿ ಗ್ಯಾಪು. ಸೊ ಗಾಳಿ ಆಡಿದ್ರೆ ನಮಗೆ ಆಕ್ಸಿಜನ್ ಸಿಕ್ಕಿದ್ರೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಸೊ ನಮ್ಮಲ್ಲಿ ಇವಾಗ ಇದು ಕ್ಲೋಸ್ ಇರೋದ್ರಿಂದ ನಾವು ಇದನ್ನು ಹಾಗೆ ಬಿಡ್ತಾ ಇದ್ದೀರಿ. ಬಟ್ಟೆನೂ ಕಟ್ಟಿ ತೋರಿಸ್ತೀನಿ ಇವಾಗ. ಇಷ್ಟು ಕಟ್ಕೊಂಡು ನಾವು ದಾರ ಕಟ್ಟೋದು. ಸೊ ಈ ಥರ ಬಟ್ಟೆ ಫುಲ್ ಹಾಕ್ಕೊಂಡು ಒಂದು ದಾರ ಕಟ್ಕೊಂಬಿಡಿ. ಸೊ ಇದನ್ನು ನಾವು 5 ದಿನ ಬಿಡಬೇಕು ವೀಕ್ಷಕರೇ. ಸೊ 5 ದಿನ ಅದು ಫರ್ಮೆಂಟ್ ಆಗುತ್ತೆ. ಎಲ್ಲ ಜೀವಾಣುಗಳು ಚೆನ್ನಾಗಿ ಅದರಲ್ಲಿ ಫರ್ಮೆಂಟ್ ಆಗಿ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. 5 ದಿನ ಬಿಡಬೇಕು. ಮಳೆ ಬಂದರೂ ಪರವಾಗಿಲ್ಲ, ಯಾಕಂದರೆ ಏನು ತೊಂದರೆ ಇಲ್ಲ, ಬಟ್ಟೆ ಕಟ್ಟಿರ್ತೀರಿ. ಆ ಥರ ತುಂಬಿ ಸೂರ್ಯ ಅಂತ ಮಳೆ ಅಂತೂ ಬರೋದಿಲ್ಲ. ಆಮೇಲೆ ಬಿಸಿಲಲ್ಲಿ ಇಡಬಾರ್ದು. ತೆಂಗಿನ ಮರ ಇಲ್ಲಾಂದ್ರೆ ಯಾವ್ದಾದ್ರು ಗಿಡದ ಕೆಳಗಿಡಿ, ಬಿಸಿಲಲ್ಲಿ ಇಡಬಾರ್ದು. 5 ದಿನ ಆದರೆ ದಿನ ತಿರುಗಿಸ್ಬೋದು, ಆಗಲಿಲ್ಲ ಅಂದರೆ ತಿರುಗಿಸ್ದೇ ಇದ್ದರೂ ಆಗುತ್ತೆ. ಒಟ್ಟಿನಲ್ಲಿ ಸೋಮವಾರ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ಲು ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಹಾಕಿದ್ರೆ ಸೋಮವಾರದಿಂದ ಮಂಗಳವಾರಕ್ಕೆ ಒಂದು ದಿನ ಆಗೋದು. ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಶನಿವಾರ ರೆಡಿಯಾಗಿರುತ್ತೆ. ಸೊ 5 ದಿನ ಆದಮೇಲೆ ನೀವು ಮಾಡ್ಕೊಬೋದು. ಸೊ ಶನಿವಾರ ಮಾಡ್ಬೋದು, ಇಲ್ಲ ಭಾನುವಾರ ಆದರೂ ಮಾಡ್ಬೋದು. ಇದು ತಿರ್ಗಾ ಇನ್ನೂ 5 ದಿನ ಟೈಮ್ ಇರುತ್ತೆ. ಅಂದರೆ ಟೋಟಲ್ 10 ದಿನ ಟೈಮ್ ಇರುತ್ತೆ. ಅಷ್ಟರಲ್ಲಿ ನೀವು ಇದನ್ನೆಲ್ಲ ಹಾಕಬೇಕಾಗುತ್ತೆ. ಸೊ ಇನ್ನು ಮುಂದಿನ ಅಪ್ಡೇಟು ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಾ, ಎಲ್ಲ ಫಲ ಬಂದಿರೋ ಅಂಥ ಅಡಿಕೆನೂ ಇದೆ ನೋಡಿ, ತೆಂಗಿನ ಮರನೂ ಇದೆ, ಪ್ಲಸ್ ಚಿಕ್ಕ ಅಡಿಕೆನೂ ಇದೆ. ಎಲ್ಲದಕ್ಕೂ ಹಾಕಿ ತೋರಿಸ್ತೀರಿ. ಸೊ ನಮ್ಮ ಫ್ಯೂಚರ್ ಫಸ್ಟ್ ಅರ್ಥದ್ದು ಪ್ಲ್ಯಾಂಟ್ ಅಲ್ಲಿ ಬರುತ್ತೆ. ಅದೆಲ್ಲ ನಿಮಗೆ ಮುಂದಿನ ವೀಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು. First Earth.